ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನನ್ನ ಚಾನಲಲ್ಲಿ ರಿಂಗ್ ಬೀಡ್ಸ್ ಬೇಬಿ ಕುಚ್ಚು, ಅದಕ್ಕೆ ಬೇಕಾದ ರಿಂಗ್ ಬೀಡ್ಸು ಮತ್ತು ಈ ಥರ ರೆಡಿ ಮಾಡ್ಕೊಂಡಿರೋಂಥ ಟ್ಯಾಸಲ್, ಕುಚ್ಚು ಕಟ್ಟೋಕ್ಕೆ ಅಂತ ಸಿಲ್ಕ್ ದಾರ. ಫಸ್ಟು ಟೇಪ್ ತಗೊಂಡು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಫಸ್ಟು 1.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ನೀಡಲ್ ಎತ್ಕೊಂಡು ನೀಡಲಲ್ಲಿ ರಿಂಗ್ ಆಗಬೇಕು. ಸೂಜಿಯಲ್ಲಿ ರಿಂಗ್ ಆಗಿಬಿಟ್ಟು ಈ ಥರ ಸೀರೆಗೆ ಹಾಕ್ಬೇಕು. ಡೈರೆಕ್ಟಾಗಿ ಬಿದ್ದೋದ್ರೆ ಇಟ್ಕೋಬೇಕು ರಿಂಗ್ನ. ಹೊಟ್ಟೆ ನಾನು ಮಾರ್ಕೆಲ್ಲ ಹಾಕಿರ್ತೀವಿ, ಆ ಮಾರ್ಕಿಂದ ಮೇಲಿಂದ ಕೆಳಗಡೆಗೆ ಹಾಕ್ಬೇಕು ಸೂಜಿನ. ಥರ ಹಾಕಿ ಸ್ವಲ್ಪ ಫೋರ್ಸ್ ಮಾಡಬೇಕು. ಫೋರ್ಸ್ ಮಾಡಿದ್ರೆ ಬರುತ್ತೆ ಮುಂದೆ. ನಮ್ಗೆ ಇವಾಗ ಎಷ್ಟು ಬೇಕೋ ಅಷ್ಟು ಒಂದು ಇಂಚ್ ಗ್ಯಾಪ್ ಇಟ್ಕೊಂಡು ಇವಾಗ ಸಿಲ್ಕ್ ಥ್ರೆಡ್ನ ಕೆಳಗಡೆ ಮೇಲೆ ಹಾಕಿ ಈ ಥರ ಇಟ್ಕೊಂಡು ಒಂದು ಕೈಲಿ ಇಟ್ಕೊಂಡು ಒಂದು 3 ರೌಂಡ್ಸ್ ಹಾಕ್ಬಿಟ್ಟು ಒಂದು 3 ರೌಂಡ್ ಹಾಕಿ ಮತ್ತು ಇವಾಗ ನಾಟ್ ಹಾಕ್ಕೋಬೇಕು. ಒಂದು ನಾಟು ಇನ್ನೊಂದು ಹಾಕ್ಕೋಬೇಕು. ನಾಟು ಹಾಕ್ಕೊಂಡು ಟೈಟಾಗಿ ಇಳ್ಕೊಂಡು ಇವಾಗ ಸೆಂಟ್ರಲ್ಲಿ ಒಳಗಡೆಯಿಂದ ಆಚೆ ಕಡೆ ತೆಗಿಬೇಕು. ನೀಡಲ್ನ ತೆಗೆದ್ರೆ ಇವಾಗ ಬಿಚ್ಚೋದಿರ ಟಿಫಾಗಿ ಕೂತ್ಕೊಳತ್ತೆ. ಇವಾಗ ನೋಡಿಕೊಂಡು ನಾವು ಕಟ್ ಮಾಡಬೇಕು. ಕುಚ್ಚೆ ನಾವು ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಕಟ್ ಮಾಡೋದು. ಈ ಥರ ರಿಂಗ್ ಬೀಡ್ ಬೇಬಿ ಕುಚ್ಚು. ರಿಂಗನ್ನು ಕೆಳಗಡೆ ತೆಗೆದುಬಿಟ್ರೆ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಇದೇ ರೀತಿ ಇನ್ನೊಂದು ತೋರಿಸ್ತೀನಿ ನಿಮಗೆ. ಸೇಮು ಸೂಜಿಗೆ ಫಸ್ಟ್ ರಿಂಗ್ ಹಾಕ್ಕೊಬೇಕು. ಈ ಥರ ಮಾರ್ಕ್ ಮಾಡಿರ್ತೀವಲ್ಲ, ಆ ಮಾರ್ಕ್ ಹತ್ರ ಮೇಲಿಂದ ಕೆಳಗಡೆಗೆ ಚುಚ್ಚಬೇಕು. ಸೀರೆಗೆ ಚುಚ್ಚಿಬಿಟ್ಟು ಟೈಟಾಗಿ ಎಳ್ಕೊಬೇಕು. ಫೋರ್ಸಾಗಿ ಎಳ್ಕೊಂಡ್ರೆ ಬರುತ್ತೆ. ಎಳ್ಕೊಂಬಿಟ್ಟು ಇವಾಗ ಇಕ್ಕೊಬೇಕು. ಮೇಲೆ ದಾರನ ಇಕ್ಕೊಂಡು ಕರೆಕ್ಟಾಗಿ ಇಕ್ಕೊಂಬಿಟ್ಟು ಎಳ್ಕೊಂಡು ಸಿಲ್ಕ್ ಥ್ರೆಡ್ ತಗೊಂಡು ಕುಚ್ಕೊತೀವಿ ಅಷ್ಟೇ. 2 ರೌಂಡ್ ಆಗಬೇಕು. ಫಸ್ಟು ರೌಂಡ್ ಹಾಕಿ ಮತ್ತು 2 ನಾಟ್ ಹಾಕಬೇಕು. ನಾಟ್ ಹಾಕ್ಬಿಟ್ಟು ಕೆಳಗಡೆ ಮೇಲೆಯಿಂದ ಕೆಳಗೆ ತೆಗಿಬೇಕು. ಸೂಜಿನ ತೆಗೆದುಬಿಟ್ಟು ಇವಾಗ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಟ್ ಮಾಡಬೇಕು ದಾರನ. ಇದೇ ರೀತಿ ಇನ್ನೊಂದಾಗಿ ತೋರಿಸ್ತೀನಿ ನಿಮಗೆ. ಈ ಥರ ನಾನು ಫಸ್ಟೇ ಹೋಲ್ ಮಾಡಿಕೊಂಡಿದ್ದೀನಿ. ಹಂಗೂ ಮಾಡ್ಬೋದು, ಡೈರೆಕ್ಟಾಗಿ ಸೂಜಿಯಿಂದನೇ ಆಗ್ಬೋದು. ತೆಗೆದ್ಬಿಟ್ಟು ರಿಂಗ್ ಹಾಕ್ಬಿಟ್ಟು ರಿಂಗಲ್ಲಿ ಕುಚ್ಚಿದ ದಾರ ಹಾಕ್ಬಿಟ್ಟು ತೆಗೆದ್ಬಿಟ್ಟು ನೋಡ್ಕೊಬಿಟ್ಟು ಎಲ್ಲೆಂತ ಎಷ್ಟು ಬೇಕಂತ ನೋಡಿಕೊಂಡು ನೀಟಾಗಿ ಜರಿಸ್ಕೊಂಡು ಇವಾಗ ಸಿಲ್ಕ್ ಥ್ರೆಡ್ಡಿಂದ ನಾಟ್ ಹಾಕಬೇಕು. ಹಾಕ್ಕೊಂಡು ಕೆಳಗಡೆಯಿಂದ ಮೇಲೆ ಸಿಲ್ಕ್ ಥ್ರೆಡ್ ಹಾಕಿ ಕೆಳಗಡೆ ಇಕ್ಕೊಳ್ಬೇಕು. ಅದು ಬಂದಾಕೋತಿ ಕಡೆ ಫೋರ್ಸ್ ಮಾಡ್ದಿರ ಇಕ್ಕೊಂಡು 2 ರೌಂಡ್ ಹಾಕಿ 2 ರೌಂಡ್ ಹಾಕ್ಬಿಟ್ಟು ಮತ್ತೆ ನಾಟ್ ಹಾಕಬೇಕು. 2 ನಾಟ್ ಹಾಕ್ಕೊಂಡು ಇವಾಗ ಸೂಜಿನ ಮೇಲಿಂದ ಕೆಳಗಡೆಗೆ ಹಾಕಿ ಸೆಂಟ್ರಲ್ಲಿ ಹಾಕ್ಬಿಟ್ಟು ತೆಗಿಬೇಕು. ಇವಾಗ ಕಟ್ ಮಾಡಬೇಕು. ಎಷ್ಟು ಉದ್ದ ನೋಡಿಕೊಂಡು ನನಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಕಟ್ ಮಾಡಿಬಿಟ್ಟು ಆಗ ರಿಂಗನ್ನು ಕೆಳಗಡೆ ತೆಗಿಬೇಕು. ಈ ಥರ